ಎಷ್ಟು ತಿಂಗಳು ಕಷ್ಟಪಡ್ಬೇಕು? 4 ತಿಂಗಳು. ನಿಮ್ ಪ್ರಾಣ ಹೋಗುವಷ್ಟು ಎಫರ್ಟ್ ಹಾಕ್ಬಿಡ್ಬೇಕು. ಸರ್ ಪ್ರಾಣ ಹೋಗಷ್ಟು ಹಾಕಕ್ ಆಗಲ್ಲ ಅಂದ್ರೆ ಪ್ರಾಬ್ಲಮ್ ಸ್ಟಾರ್ಟ್. 6 ತಿಂಗಳು ಓದ್ರಿ ಸರ್, ಅಷ್ಟು ಹಾಕಕ್ಕಾಗಲ್ಲ. 1 ವರ್ಷ ಓದ್ರಿ, ಅಷ್ಟು ಹಾಕಕ್ಕಾಗಲ್ಲ. 3 ವರ್ಷ ಓದ್ರಿ. ಈ ಎಕ್ಸ್ಟೆಂಡ್ ಆಗೋದು ಯಾವಾಗ ಅಂತ ಅಂದ್ರೆ ನೀವೆಷ್ಟು ಕಡಿಮೆ ಎಫರ್ಟ್ ಹಾಕ್ತಿರೋ ಅಷ್ಟು ದೀರ್ಘ ಕಾಲ ಹೋಗುತ್ತೆ. ಕೆಲವ್ರು ಇಲ್ಲಿ ಬಂದಿರ್ಬೋದು, ಏಯ್ ಮಂಜುನಾಥ್ ಬರೀ ಸುಳ್ಳು ಹೇಳ್ತಾರ ಬಿಡ, ನಾನು 5 ವರ್ಷದಿಂದ ಓದ್ತಾ ಇದ್ ನಂಗೆ ಜಾಬ್ ಸಿಕ್ಕಿಲ್ಲ, ನಿಂಗೆ ಸಿಕ್ಬಿಡುತ್ತಾ ಅಂತಾರೆ. ನಿಮ್ಮನ್ನ ಅರ್ಧ ಹಾಳು ಮಾಡ್ತಿರೋದೇ ಅವರು. ನಾನು 10 ವರ್ಷದಿಂದ ಓದ್ತಾ ಇದ್ದೀನಿ, ನಾನು ಡಿಗ್ರಿ ಮುಗಿದು 8 ವರ್ಷ ಆಯ್ತು, ನಂಗೆ ಸಿಕ್ಕಿಲ್ಲ, ನಿಂಗೆ ಸಿಗುತ್ತಾ? ಯಾಕಂದ್ರೆ ಆ ಫುಲ್ ಎಫರ್ಟ್ ಹಾಕ್ತಾ ಇಲ್ಲ. ಇದನ್ನ ಸ್ಟ್ರಾಂಗ್ ಇಟ್ಕೋಬೇಕು ನೀವು ಬಾಡಿನ. ಇದಕ್ ಬೆಳಿಗ್ಗೆ ನೀವು ವರ್ಕೌಟ್ ಕೊಟ್ರಿ ಅಂದ್ರೆ 1 ಅವರ್ ನೀವು ಇದು ಸರಿಯಾಗಿ ರುಬ್ಬಿಟ್ರಿ ಅಂದ್ರೆ, ರಿಪೇರಿ ಮಾಡಿದ್ರಿ ಅಂದ್ರೆ ಇನ್ನು 23 ಗಂಟೆ ನೀವು ಹೇಳ್ದಂಗೆ ಕೇಳುತ್ತದು. ಇದಕ್ಕೆ ನೀವು ಬೆಳಿಗ್ಗೆ ವರ್ಕೌಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಅದ್ ನಿಮಗೆ ನೀವು ಹೇಳ್ದಂಗೆ ಕೇಳೋದು ಇಲ್ಲ, ನೀವು ಹೇಳಿದ ಕೆಲಸನೂ ಮಾಡಲ್ಲ, ನಿಮ್ ಪರ್ಫಾರ್ಮೆನ್ಸ್ ತೋರ್ಸಕ್ ಬಿಡಲ್ಲ. ನಾನು ಲೇಜಿನೇ ನಿಮ್ ತರನೇ ಒಂದೊಂದು ತಿಂಗಳು ಬೇಡ ಬಿಡು ಏನು ಅಂತ ಮಲ್ಕೊಂಡ್ಬಿಟ್ಟಿರ್ತೀನಿ. 1 ತಿಂಗಳು ನಾನು ಎಕ್ಸಸೈಸ್ ಮಾಡಿಲ್ಲ ಅಂದ್ರೆ 9 ಗಂಟೆ ಪಾಠ ಮಾಡೋ ಶಕ್ತಿ 6 ಗಂಟೆಗೆ ಬರುತ್ತೆ. ಇನ್ನೂ 1 ತಿಂಗಳು ಬಿಟ್ರೆ 3 ಗಂಟೆಗೆ ಬರುತ್ತೆ. ಇನ್ನೂ 1 ತಿಂಗಳು ಬಿಟ್ರೆ ಒಂದು ಅರ್ಧ ಗಂಟೆ ಪಾಠ ಮಾಡ್ತಿದ್ದಂಗೆ ಸ್ಟಾರ್ಟ್ ಆಗ್ತವೆ. ಯಾರು ಟೀಚರ್ಗಳು ಅರ್ಧ ಗಂಟೆ ಪಾಠ ಮಾಡಿ ನೀರು ಗೀರು ಅಂತಾರೋ ಅವ್ರು ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತ, ಮೆಂಟಲಿ ಸ್ಟ್ರಾಂಗ್ ಇದ್ದಾರೆ. ನೀವು ಯೂತ್ಸ್ ಹೆಂಗಿರ್ಬೇಕು ಅಂದ್ರೆ ಬಾಡಿನೂ ಸ್ಟ್ರಾಂಗ್ ಇಟ್ಕೋಬೇಕು, ಬ್ರೈನ್ ಸ್ಟ್ರಾಂಗ್ ಇಟ್ಕೋಬೇಕು. ದೆನ್ ಓನ್ಲಿ ಯು ಬಿಕಮ್ ಚಾಂಪಿಯನ್.